ಚೆನ್ನಾಗಿದ್ದೀರಾ? ಈ ಎನರ್ಜಿ ನೋಡೋಕ್ಕೆ ಬಹಳ ಖುಷಿ ಆಗುತ್ತೆ. 3 BHK ನನಗೆ ಟ್ರೈಲರ್ ನೋಡಿದಾಗ ಬಹಳ ಅಂದರೆ ಬಹಳ ಇಷ್ಟ ಆಯಿತು. ಸಿನಿಮಾದ ಫಸ್ಟ್ ಶಾರ್ಟೇ ಒಂದ್ಸರಿ ನಮ್ಮನ್ನು ಚೈಲ್ಡ್ಹುಡ್ಗೆ ಕರ್ಕೊಂಡೋಗಿ ಬಂತು. ಎಲ್ಲರೂ ಇದೇ ಥರ ಒಂದು ಲೋವರ್ ಮಿಡಲ್ ಕ್ಲಾಸಿಂದ ಇಲ್ಲಿವರೆಗೂ ಬಂದಿರ್ತೀವಿ. ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ, ಒಂದು ಮನೆ ತಗೋಬೇಕು ಅಂತ. ಬ್ಯಾಂಗ್ಳೂರಿಗೆ ಬಂದಾಗಿಂದನೂ ನಮಗೂ ಅದೇ ಒಂದು ಕನಸು. ಯಾವುದಾದ್ರೂ ಒಂದು ನೋಡಿದ್ರೆ ಇಲ್ಲಿ ಇಲ್ಲಿ ಈ ಮನೆ ಈ ಥರದೊಂದು ತಗೊಂಡ್ರೆ ಚೆನ್ನಾಗಿರುತ್ತಲ್ವ ಅಂತ. ಸೊ ಪ್ರತಿಯೊಬ್ಬರದ್ದು ಕನಸದು. ಆ್ಯಂಡ್ ಫೀಲ್ ಗುಡ್ ಸಿನಿಮಾಗಳು ಬಹಳ ಇಷ್ಟ ಆಗುತ್ತೆ. ಬದುಕಿಗೆ ಹತ್ರ ಆಗಿರೋ ಸಿನಿಮಾಗಳು ಬಹಳ ಇಷ್ಟ ಆಗುತ್ತೆ. ಸೊ ಆ ಥರದ್ದು ಒಂದು ಸಿನಿಮಾ 3 BHK ಖಂಡಿತ ನಾನು ಸಿನಿಮಾ ನೋಡೋಕ್ಕೆ ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿ ತುಂಬ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಂತೂ ಇದೆ. ಯಾಕೆಂದರೆ ಅದು ನಮ್ಮ ಬದುಕಿಗೆ ಹತ್ರ ಇದೆ. ಆ್ಯಂಡ್ ತುಂಬ ಖುಷಿ ನನಗೆ ಸಿದ್ಧಾರ್ಥ್ ಅವ್ರನ್ನ ನೋಡಿದಾಗ. ಫಸ್ಟ್ ಟೈಮು ನಾನು ಮೀಟ್ ಮಾಡಿದಾಗ ತುಂಬ ಪ್ರೀತಿಯಿಂದ, ಯೂಶ್ವಲಿ ಬ್ರೋ ಹಿಂಗೆಲ್ಲ ಅಂತ ಇರ್ತಾರಲ್ಲ, ಪ್ರೀತಿಯಿಂದ ಸಹೋದರ ಚೆನ್ನಾಗಿದೆಯಾ ಅಂತ. ಅವಾಗಿಂದ ನನಗೆ ಸಿದ್ಧಾರ್ಥ್ ಅಂದರೆ ಸಹೋದರ ಸಿದ್ಧಾರ್ಥ್ ಅಂತಲೇ ಇಷ್ಟ. ಎಷ್ಟು ಚೆನ್ನಾಗಿ ಸಹೋದರ ಅಂತ ಕರೀತಾರಲ್ಲ ಅಂತ. ಇನ್ನೊಂದು ನಾನು ಮೀಟ್ ಮಾಡಿದಾಗ ಯೋಚನೆ ಮಾಡ್ತಾ ಇದ್ದೆ. ಈಗ ಹೇಮಂತ್ ಅವ್ರು ಹೇಳಿದಂಗೆ ರಂಗದೆ ಬಸಂತಿ ಬೊಮ್ಮರಿಲು ಅಂತೂ ನಮ್ಮದು ಕಂಪ್ಯೂಟರಲ್ಲಿ ಸಿಸ್ಟಮ್ ಅಲ್ಲದು ಹಂಗೆ ಕಂಟಿನ್ಯೂಸ್ ಡೈಲಿ ಒಂದೊಂದು ಶೋ ಥರ ರನ್ ಆಗೋದು ಬೊಮ್ಮರಿಲು. ಸೊ ಫಸ್ಟು ಮೀಟ್ ಮಾಡಿದಾಗ್ಲೂ ಏನು ಈ ಮನುಷ್ಯಗೆ ವಯಸ್ಸೇ ಆಗಲ್ವಾ ಅಂತ ನೋಡ್ತಾ ಇದೆ. ಈಗ ಮತ್ತೆ ಇಲ್ಲಿ 3 BHK ಸ್ಕೂಲ್ ಸ್ಟೂಡೆಂಟಿಂದ ಹಿಡಿದು ಕಾಲೇಜಿಂದ ಹಿಡಿದು ಅಂದರೆ ಅಲ್ಲಿಂದ ಒಬ್ಬ ರೆಸ್ಪಾನ್ಸಿಬಲ್ ಮಗ ಅಂದರೆ ಇಲ್ಲಿವರೆಗೂ ನಂಬಿಸ್ಬೋದಲ್ಲ. ಇನ್ನೂ ಹಂಗೆ ಮೇಂಟೈನ್ ಮಾಡಿರೋದು ಅಮೇಝಿಂಗ್. ಅದು ಗೊತ್ತಿಲ್ಲ ಹೆಂಗೆ ಅಂತ. ಎಲ್ಲ ಒಂದು ಕಡೆ ಏಜು ನಿಂತೋಗಿದೆ, ಅದು ಹಂಗೆ ಇರಲಿ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಈ ಸಿನಿಮಾ ಕೂಡ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಹೃದಯಕ್ಕೆ ಹತ್ರ ಆಗುವಂಥ ಮನುಷ್ಯ ಯಾವಾಗಲೂ ಸಿಕ್ಕಲ್ಲ, ಅದು ಬಹಳ ಖುಷಿ ಆಗುತ್ತೆ. ಶರತ್ ಕುಮಾರ್ ಸರ್ ನಮ್ಮವರೇ ಆಗಿದ್ದಾರೆ. ನಮ್ಮ ಕನ್ನಡ ಸಿನಿಮಾಗಳಲ್ಲಿ ತುಂಬ ಸಿನಿಮಾಗಳಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡಿ ಆಲ್ಮೋಸ್ಟ್ ನಮ್ಮವರು ಅನ್ಸೋಷ್ಟು ಹತ್ರ ಅವರು. ಇನ್ನು ಚೈತ್ರ, ನನಗೆ ಭಾಳ ಖುಷಿ ಚೈತ್ರ ಜೊತೆ ಮಾತಾಡಬೇಕಾದ್ರೆ. ಆದರೆ ಒಬ್ಬರು ಕಲಾವಿದರು ನೋಡಿದ್ರೆ ಗೊತ್ತಾಗುತ್ತಾ ಎನರ್ಜಿ. ಆ್ಯಂಡ್ ನಿಜವಾದ ಯಾವತ್ತೂ ಎಲ್ಲೋ ಒಂದು ಕಡೆ ಅಂದರೆ ದಾರಿ ಓಪನ್ ಆಗುತ್ತೆ. ಅದು ಒಂಥರ ಒಂದು ನಿರಂತರವಾದ ಹುಡುಕಾಟ, ಒಂದು ನಿರಂತರವಾದ ಅರಿವಿರಬೇಕು. ಸೊ ಹಾಗೆ ಚೈತ್ರದು ಹುಡುಕಾಟ, ಆ ಒಂದು ಅರಿವು ಅದು ಯಾವಾಗಲೂ ಕಾಣುತ್ತೆ ಚೈತ್ರ ನೋಡಿದಾಗೆಲ್ಲ. ನಾವು ಜೊತೆಗೆ ಕೆಲಸ ಮಾಡೋಕ್ಕಾಗಿಲ್ಲ, ಉತ್ತರಾಖಂಡದಲ್ಲಿ ಜೊತೆಗೆ ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ಯಾವಾಗ ಮೀಟ್ ಮಾಡಿದ್ರು ಅದು ಕಾಣುತ್ತೆ. ಸೊ ಹಂಗಾಗಿನೇ ಇನ್ನೊಂದು ಭಾಷೆಯಿಂದ ಮತ್ತೆ ಒಂದು ದಾರಿ ಓಪನ್ ಆಗಿರೋದು ತುಂಬ ಖುಷಿ ನಮಗೆ. ನಮ್ಮ ಕನ್ನಡದ ಹುಡುಗಿ ಇಲ್ಲಿಂದ ಹೋಗಿ ಮತ್ತೆ ಬೇರೆ ಕಡೆನೂ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು. ಇನ್ನೂ ತುಂಬ ದೂರ